ಸಣ್ಣದೊಂದು ಬ್ರೇಕ್ನ ನಂತರ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀನೇ ಬೇಕೆನಗೆ ಇದೊಂದು ಶಾರ್ಟ್ ಸ್ಟೋರಿ ಆಗಿದ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ಕತೆಗೋಗೋಣ. ಘಮಘಮಿಸುವ ಹೂಗಳಿಂದ ಶೃಂಗಾರಗೊಂಡಿದ್ದ ಆ ಜಾಗ ಸ್ವರ್ಗವೇ ಧರೆಗಿಳಿದು ಬಂದಂತೆ ಕಾಣುತ್ತಿತ್ತು. ಎಲ್ಲೆಡೆ ಸದ್ದುಗದ್ದಲ. ಎಲ್ಲರೂ ಅವರವರ ಹಾಸ್ಯ, ನಗು ಮತ್ತು ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದರು. ವಧೂವರರು ಮುಂಭಾಗದ ವೇದಿಕೆಯಲ್ಲಿ ಕುಳಿತಿದ್ದರು. ಸುಮಾರು 29 ವರ್ಷ ವಯಸ್ಸಿನ ಯುವಕನೊಬ್ಬ ಎಲ್ಲರಿಂದ ದೂರವಾದ ಒಂದು ನಿಶ್ಶಬ್ದವಾದ ಜಾಗದಲ್ಲಿ ಒಬ್ಬನೇ ಕುಳಿತಿದ್ದ. ಗೋಧಿ ಮೈ ಬಣ್ಣ, ತಿಳಿಕಂದು ಕಣ್ಣುಗಳು, ಸ್ಟೈಲ್ ಆಗಿ ಟ್ರಿಮ್ ಆಗಿರುವ ಗಡ್ಡ ಮತ್ತು ಅಚ್ಚುಕಟ್ಟಾಗಿ ಸ್ಟೈಲ್ ಮಾಡಿದ ಕೂದಲು. ಬಿಳಿ ಶರ್ಟ್ ಮತ್ತು ಕಪ್ಪು ಫಾರ್ಮಲ್ ಪ್ಯಾಂಟ್ ಧರಿಸಿದ್ದ. ಅವನು ಕೈಯಲ್ಲಿ ಮೊಬೈಲ್ ಇದ್ದರೂ ಆಗಾಗ ಕಟ್ಟಿದ್ದ ವಾಚ್ ಕಡೆ ನೋಡುತ್ತಲೇ ಇದ್ದನು. ಯಾವ ಹೀರೋಗೂ ಕಡಿಮೆ ಇಲ್ಲದಂತೆ ಕಾಣುತ್ತಿದ್ದ ಅವನು ಅಲ್ಲಿ ಕುಳಿತು ಫೋನಲ್ಲಿ ಏನನ್ನೋ ನೋಡುತ್ತಿದ್ದನು. ಹಾದು ಹೋಗುವ ಹುಡುಗಿಯರು ಅವನನ್ನು ದಿಟ್ಟಿಸುತ್ತಿದ್ದರು. ಆದರೆ ಅವನಿಗೆ ಇವುಗಳಲ್ಲಿ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಅಲೋಕ್ ಬಂದ ಧ್ವನಿ ಕೇಳಿ ಅಲೋಕ್ ಅವನನ್ನು ತಲೆ ಎತ್ತಿ ದಿಟ್ಟಿಸಿದಾಗ, ಹೇ ಮಗ, ನಿನ್ನ ಫೋನ್ ನೋಡ್ಕೊಂಡು ಕೂರೋಕಿಲ್ ಬಂದಿದೀಯಾ? ಬಾ, ನಾನು ನಿನ್ನನ್ನು ಎಲ್ರಿಗೂ ಪರಿಚಯಿಸ್ತೀನಿ ಎಂದನು. ಅಲೋಕ್ ಅವನ ಕಡೆಗೆ ನೋಡಿ ನಂತರ ಫೋನ್ ಕಡೆ ಒಮ್ಮೆ ನೋಡಿ, ನೋಡು ರೋಹನ್, ನನಗೆ ಯಾರನ್ನೂ ಭೇಟಿಯಾಗೋದಿಷ್ಟ ಇಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದನು. ರೋಹನ್ ಅವನ ಪಕ್ಕದಲ್ಲಿ ಕುಳಿತು, ಹೌದೌದು, ನನಗೆ ಗೊತ್ತು, ನೀನು ನಾನು ಕರೆದೆ ಅಂತ ಅಷ್ಟೇ ಈ ಮದುವೆಗೆ ಬಂದಿರೋದು ಅಂತ ಕೂಡ ಗೊತ್ತು. ಆದರೆ ನೀನಿಲ್ಲಿ ಒಬ್ಬಂಟಿಯಾಗಿ ಕುಳಿತು ಫೋನ್ ನೋಡ್ತಾ ಇದ್ರೆ ಚೆನ್ನಾಗಿರಲ್ಲ ಮಗ ಎಂದನು. ಅಲೋಕ್ ರೋಹನ್ ಕಡೆಗೆ ದಿಟ್ಟಿಸಿದಾಗ ರೋಹನ್, ಹೇ ಅಲೋಕ್, ಸರಿ, ನಾವು ಯಾರನ್ನಾದರೂ ಮೀಟ್ ಮಾಡೋಣವಾ? ನೀನಾ ಬಹಳ ದಿನಗಳಿಂದ ನಿನ್ನ ಬಗ್ಗೆ ಕೇಳ್ತಿದ್ದಾಳೆ, ಆದರೆ ನಿನ್ಗವಳನ್ನ ಮೀಟ್ ಮಾಡೋಕ್ಕೆ ಟೈಮೇ ಇಲ್ಲ ಎಂದ. ಅಲೋಕ್ ಎದ್ದು ನಿಂತು ರೋಹನ್ಗೆ ಹೊರಡುವಂತೆ ಸೂಚಿಸಿದನು. ರೋಹನ್ ಅವನೊಂದಿಗೆ ವೇದಿಕೆಗೆ ಬಂದನು. ಅಲೋಕ್ ವಧುವರರನ್ನು ಭೇಟಿಯಾದನು. ನಂತರ ರೋಹನ್ಗೆ, ನಾನು ಬಂದ ಕೆಲಸ ಮುಗೀತಲ್ಲ, ಈಗ ನಾನು ಹೋಗ್ಬೇಕು ಎಂದು ಹೇಳಿದನು. ನೀನು ಯಾಕೆ ಇಷ್ಟೊಂದು ಆತರ ಪಡ್ತಿದೀಯಾ ಎಂದನು ರೋಹಿತ್. ಅಲೋಕ್ ಏನೂ ಹೇಳಲಿಲ್ಲ. ರೋಹನ್ ಅವನ ನಡವಳಿಕೆಗೆ ಒಗ್ಗಿಕೊಂಡಿದ್ದ. ಅಲೋಕ್ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ಅವನು ಯಾರನ್ನು ಭೇಟಿಯಾಗಲು ಇಷ್ಟಪಡುವುದಿಲ್ಲ. ಅವನು ತನ್ನ ಸಂಬಂಧಗಳ ಬಗ್ಗೆ ತುಂಬ ಪೊಸೆಸಿವ್ ಎಂದೆಲ್ಲ ತಿಳಿದಿತ್ತು ಅವನಿಗೆ. ರೋಹನ್ ಅವನ ಏಕೈಕ ಸ್ನೇಹಿತ. ಇಂದು ರೋಹನ್ ತಂಗಿಯ ಮದುವೆ, ಆದ್ದರಿಂದ ಅಲೋಕ್ ಬರಲೇಬೇಕಾಯಿತು. ಅಲೋಕ್ಗೆ ಬರಲು ಇಷ್ಟವಿರಲಿಲ್ಲ, ಆದರೆ ರೋಹನ್ನ ಕಾರಣದಿಂದಾಗಿ ಅವನು ಬರಲೇಬೇಕಾಯಿತು. ಸರಿ ಸರಿ, ನೀನು ಹೋಗಬಹುದು, ಆದರೆ ಮೊದಲು ಊಟ ಮಾಡು ಎಂದು ಹೇಳಿದ ರೋಹಿತ್. ನನಗಸ್ವಿಲ್ಲ, ಚುಟುಕಾಗಿ ಹೇಳಿದ. ಸರಿ ಮಗ, ಬಾಯ್ ಎಂದು ಗೆಳೆಯನನ್ನು ಬೀಳ್ಕೊಟ್ಟ ರೋಹನ್. ಅಲೋಕ್ ಇಷ್ಟು ಸಮಯ ಇರುವುದೇ ದೊಡ್ಡ ವಿಷಯ ಎಂದು ರೋಹನ್ಗೆ ತಿಳಿದಿತ್ತು. ಅವನನ್ನು ಬಲವಂತವಾಗಿ ತಡೆಯುವುದರಲ್ಲಿ ಅರ್ಥವಿರಲಿಲ್ಲ. ಅವನು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಹಾಗೂ ಯಾರೊಂದಿಗೂ ಕುಳಿತುಕೊಳ್ಳುತ್ತಿರಲಿಲ್ಲ. ಆದ್ದರಿಂದ ಅವನು ಹೊರಡುವುದನ್ನು ಅವನು ತಡೆಯಲು ಹೋಗಲಿಲ್ಲ. ಅಲೋಕ್ ವೇದಿಕೆಯಿಂದ ಇಳಿದು ಹೊರ ನಡೆಯುತ್ತಿದ್ದಾಗ ಅಚಾನಕ್ ಆಗಿ ಬಂದ ಹುಡುಗಿ ಅವನಿಗೆ ಡಿಕ್ಕಿ ಹೊಡೆದಳು. ಓಹ್ ಸಾರಿ, ಕ್ಷಮಿಸಿ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ, ನೋಡದೆ ಡಿಕ್ಕಿ ಹೊಡೆದ್ಬಿಟ್ಟೆ ಎಂದಳು. ಅಲೋಕ್ ಆ ಹುಡುಗಿಯತ್ತ ದಿಟ್ಟಿಸಿ ನೋಡಿದ. ಆ ಹುಡುಗಿಗೆ ಸುಮಾರು 22ರಿಂದ 23 ವರ್ಷ ವಯಸ್ಸಿರಬೇಕು. ಬಿಳಿ ಮೈ ಬಣ್ಣ, ದೊಡ್ಡ ಕಪ್ಪು ಕಣ್ಣುಗಳು ಮತ್ತು ಸೊಂಟದವರೆಗೂ ಹರಡಿದ್ದ ದಟ್ಟ ಕಪ್ಪು ಕೂದಲು. ಗುಲಾಬಿ ಬಣ್ಣದ ಕಲರ್ ಲೆಹಂಗಾ ಧರಿಸಿದ್ದಳು. ಕಿವಿಯಲ್ಲಿ ದೊಡ್ಡ ಕಿವಿಯೋಲೆಗಳು, 2 ಕೈ ತುಂಬ ಬಳೆಗಳು, ಲೈಟ್ ಆಗಿ ಮಾಡಿದ್ದ ಮೇಕಪ್. ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಒಂದು ಕ್ಷಣ ಅಲೋಕ್ ಕೂಡ ಅವಳ ಅಂದದಲ್ಲಿ ಕಳೆದು ಹೋದ. ಆ ಹುಡುಗಿ ಕ್ಷಮಿಸಿ ಎಂದು ಹೇಳಿ ಹೊರಟು ಹೋದಳು. ಆದರೆ ಅಲೋಕ್ ಇನ್ನೂ ಅವಳನ್ನೇ ನೋಡುತ್ತಿದ್ದನು. ಕ್ಷಣ ಬಿಟ್ಟು ತಲೆ ಕೊಡವಿಕೊಂಡವನು ಅಲ್ಲಿಂದ ಹೊರಟು ಹೋದನು. ಮನೆಗೆ ಬಂದವನೇ ತನ್ನ ಕೋಣೆಗೆ ಹೋಗಿ ಮಲಗಿಬಿಟ್ಟನು. ಇಡೀ ಕೋಣೆಯನ್ನು ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು.
ಎಲ್ಲವೂ ಅದರ ಸ್ಥಾನದಲ್ಲಿತ್ತು. ಅವನ ಕೋಣೆ ತುಂಬ ಸರಳವಾಗಿತ್ತು. ಎಲ್ಲವೂ ಬಿಳಿ ಮತ್ತು ಕಪ್ಪು ಬಣ್ಣದ್ದಾಗಿತ್ತು. ಗೋಡೆಗಳಿಗೆ ಸಾಗರದ ನೀಲಿ ಬಣ್ಣ ಬಳಿಯಲಾಗಿತ್ತು. ಮಧ್ಯದಲ್ಲಿ ದೊಡ್ಡ ಬಿಳಿ ಹಾಸಿಗೆ ಇತ್ತು. ಗೋಡೆಯ ಮೇಲೆ ಬಿಳಿ ಬೆಕ್ಕಿನ ದೊಡ್ಡ ಫೋಟೋ ನೇತುಹಾಕಲಾಗಿತ್ತು. ಅದು ನೋಡಲು ತುಂಬ ಮುದ್ದಾಗಿತ್ತು. ಹಾಸಿಗೆಯ ಎರಡೂ ಬದಿಗಳಲ್ಲಿ ಕಪ್ಪು ಸೈಡ್ ಟೇಬಲ್ಗಳು ಪ್ರತಿ ಬದಿಯಲ್ಲಿ ಬಿಳಿ ದೀಪಗಳನ್ನು ಹೊಂದಿದ್ದವು. ಪ್ರತಿ ಬದಿಯ ಮೇಜಿನ ಮೇಲೆ ಬಿಳಿ ಅಲಾರಾಂ ಗಡಿಯಾರ ಮತ್ತು ಬಿಳಿ ಚೌಕಟ್ಟಿನ ಕುಟುಂಬದ ಒಂದು ದೊಡ್ಡ ಫೋಟೋ ಇತ್ತು. ಹಾಸಿಗೆಯ ಒಂದು ಬದಿಯಲ್ಲಿ ದೊಡ್ಡ ಕಿಟಕಿ ಇತ್ತು. ಅದನ್ನು ಬಿಳಿ ಪರದೆಗಳಿಂದ ಮುಚ್ಚಲಾಗಿತ್ತು. ಕಪ್ಪು ಪರದೆಗಳನ್ನು ಬದಿಗಳಲ್ಲಿ ಕಟ್ಟಲಾಗಿತ್ತು ಮತ್ತು ಮಧ್ಯದಲ್ಲಿ ಬಿಳಿ ಪರದೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕಿಟಕಿಯ ಹೊರಗಿನ ನೋಟ ಸುಂದರವಾಗಿತ್ತು. ಕೆಳಗೆ ನದಿ ಹರಿಯುತ್ತಿತ್ತು. ಅದರ ಸುತ್ತಲೂ ಹಲವಾರು ಹೂವುಗಳು ಮತ್ತು ಮರಗಳು ಇದ್ದವು. ನದಿಯ ಈ ಬದಿಯಲ್ಲಿ ಒಂದು ಮೇಜನ್ನು ಇರಿಸಲಾಗಿತ್ತು. ನದಿಯ ಇನ್ನೊಂದು ಬದಿಯಲ್ಲಿ ಒಂದು ಕಾಡು ಗೋಚರಿಸುತ್ತಿತ್ತು. ಹುಣ್ಣಿಮೆ ಆಕಾಶದಲ್ಲಿ ಹೊಳೆಯುತ್ತಿತ್ತು. ಅದರ ಪ್ರತಿಬಿಂಬ ನದಿಯಲ್ಲಿ ಪ್ರತಿಫಲಿಸುತ್ತಿತ್ತು. ಕಿಟಕಿಯ ಬಳಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇತ್ತು. ಕೋಣೆಯ ಮುಂಭಾಗದ ಗೋಡೆಯ ಮೇಲೆ LED ಟಿವಿಯನ್ನು ಜೋಡಿಸಲಾಗಿತ್ತು. ಒಂದು ಬದಿಯಲ್ಲಿ ಬಿಳಿ ಸ್ಟಡಿ ಟೇಬಲ್ ಇತ್ತು. ಅದರ ಮೇಲೆ ಕೆಲವು ಪುಸ್ತಕಗಳು. ಕೋಣೆಯ ಇನ್ನೊಂದು ಬದಿಯಲ್ಲಿ ಗಾಜಿನ ಬಾಗಿಲು ಇತ್ತು. ಅದರ ಆಚೆ ಗಾಜಿನ ರೇಲಿಂಗ್ ಹೊಂದಿರುವ ಸಣ್ಣ ಗ್ಯಾಲರಿ ಇತ್ತು. ಗ್ಯಾಲರಿಯ ಎರಡೂ ಬದಿಗಳಲ್ಲಿ ಬಣ್ಣ ಬಣ್ಣದ ಗುಲಾಬಿಗಳು ಸಾಲಾಗಿ ನಿಂತಿದ್ದವು ಮತ್ತು ಒಂದು ಬದಿಯಲ್ಲಿ ಬಬಲ್ ಕುರ್ಚಿಗಳನ್ನು ಇರಿಸಲಾಗಿತ್ತು. ಗ್ಯಾಲರಿಯ ಆಚೆ ಎಲ್ಲ ರೀತಿಯ ಹೂವುಗಳನ್ನು ಹೊಂದಿರುವ ಸಣ್ಣ ಉದ್ಯಾನವಿತ್ತು. ಉದ್ಯಾನದ ಮಧ್ಯದಲ್ಲಿ ಒಂದು ಸುತ್ತಿನ ಮೇಜು ಕುಳಿತಿತ್ತು. ಅದರ ಸುತ್ತಲೂ 4 ಕುರ್ಚಿಗಳಿವೆ. ಹಾಸಿಗೆಯ ಒಂದು ಬದಿಯಲ್ಲಿ ಡ್ರೆಸ್ಸಿಂಗ್ ಕೋಣೆಗೆ ಕರೆದೊಯ್ಯುವ ಬಾಗಿಲು ಇತ್ತು. ಅದರ ಆಚೆ ಸ್ನಾನಗೃಹವಿತ್ತು. ಅವನಿಗೆ ಇಷ್ಟವಿಲ್ಲದಿದ್ದರೂ ಅವನ ಮನಃಪಟಲದ ಮುಂದೆ ಬಂದು ನಿಲ್ಲುತ್ತಿದ್ದಳು ಅವಳು. ಅವನು ಸ್ವಲ್ಪ ಸಮಯದವರೆಗೆ ಅವಳ ಬಗ್ಗೆ ಯೋಚಿಸಿ ಅವಳ ಗುಂಗಲ್ಲೇ ನಿದ್ರೆಗೆ ಜಾರಿದನು. ಹಿಂದಿನ ದಿನದ ಜಡಕ್ಕೋ ಏನೋ ಅಲೋಕ್ ತುಂಬ ಲೇಟಾಗಿ ಎದ್ದನು. ಫ್ರೆಶ್ ಆಗಿ ಟಿಫನ್ ತಯಾರಿಸಲು ಅಡಿಗೆ ಮನೆಗೆ ಹೋದನು. ಅಲೋಕ್ ಮನೆಯಲ್ಲಿ ಒಬ್ಬಂಟಿಯಾಗಿ ಇರುತ್ತಿದ್ದ ಮತ್ತು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಲು ಇಷ್ಟಪಡುತ್ತಿದ್ದ. ಆದ್ದರಿಂದ ಪ್ರತಿದಿನದಂತೆ ಅವನು ಉಪಹಾರವನ್ನು ತಯಾರಿಸಿ ತಿಂದು ನಂತರ ಆಫೀಸಿಗೆ ಹೊರಟನು. ಅವನ ಇಡೀ ದಿನವೂ ಆಫೀಸಿನಲ್ಲಿಯೇ ಕಳೆದಿತ್ತು. ಕಾರ್ ಕೈಕೊಟ್ಟು ಅರ್ಧ ಗಂಟೆ ರೋಡಿನಲ್ಲಿ ನಿಂತಿದ್ದು ಒಂದು ವಿಶೇಷ ಅಂದು. ಮರುದಿನ ಅಲೋಕ್ ಉಪಹಾರವನ್ನು ತಯಾರಿಸಿ ಮೇಜಿನ ಮೇಲೆ ಇಟ್ಟನು. ಡೋರ್ ಬೆಲ್ ಬಾರಿಸಿದಾಗ ಅಲೋಕ್ ಬಾಗಿಲು ತೆರೆಯಲು ಹೋದನು. ಒಬ್ಬಳು ಹುಡುಗಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಬಿಗಿಯಾದ ಅಪ್ಪುಗೆಯ ನಂತರ ಅವನಿಂದ ದೂರಾದವಳು, "ಅಣ್ಣ, ನಾನಿನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ" ಎಂದು ಸಪ್ಪೆ ಮುಗ ಮಾಡಿದಳು. ಅಲೋಕ್ ಏನೂ ಹೇಳಲಿಲ್ಲ. ಅವನು ಒಳಗೆ ಬರಲು ಸನ್ನೆ ಮಾಡಿದನು. ಅವಳ ಹಿಂದೆ ನಿಂತಿದ್ದವರನ್ನು ನೋಡಿ ಅವನ ಕಣ್ಣುಗಳು ಕಿರಿದಾದವು. "ಒಳಬನ್ನಿ ಅಮ್ಮ, ಬನ್ನಿ ಅಪ್ಪ" ಎಂದು ಅವರಿಗೆ ಒಳಬರಲು ಜಾಗ ಕೊಟ್ಟನು. ಮೂವರು ಒಳಗೆ ಹೋಗಿ ಸೋಫಾ ಮೇಲೆ ಕುಳಿತರು. "ಟಿಫನ್ ಮಾಡ್ಕೊಂಡು ಬಂದ್ರಾ ಅಥವಾ ಏನು ತಿಂತೀರಿ?" ಎಂದ ಅವರ ಮುಂದೆ ನಿಂತು. "ನಮಗೇನೂ ಬೇಡ, ನೀನು ತಿಂದ್ಯಾ ಅಥವಾ ನಾನೇನಾದರೂ ಮಾಡಲಾ?" ಎಂದರು ಪಲ್ಲವಿ, ಅಲೋಕ್ನ ತಾಯಿ. ಅಲೋಕ್ ಊಟದ ಟೇಬಲ್ ಬಳಿ ಬಂದು ಕುಳಿತು, "ನಾನು ತಿಂದಾಯ್ತು, ನೀವು ಮಾಡೋ ಹಾಗಿದ್ರೆ ಮಾಡಿ" ಎಂದ. "ನಾವು ಟಿಫನ್ ಮುಗಿಸಿನೇ ಮನೆ ಬಿಟ್ಟಿದ್ದು" ಎಂದರು ಅಲೋಕ್ನ ತಂದೆ ಅಭಿಷೇಕ್. "ಆದರೆ ನಾನು ತಿನ್ನಬೇಕು" ಎಂದಳು ಅದಿತಿ, ಅಣ್ಣನ ಮುದ್ದು ತಂಗಿ. ಅದಿತಿ ಹೋಗಿ ಅಲೋಕ್ ಪಕ್ಕದಲ್ಲಿ ಕುಳಿತಳು. "ನಿನಗೆ ಗೊತ್ತಾ ಅಣ್ಣ, ನಾನು ನಿನ್ನ ಅಡುಗೆನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ" ಎಂದಳು. ಅಲೋಕ್ ಪ್ರತಿಕ್ರಿಯಿಸಲಿಲ್ಲ. ಆದರೆ ಚಿನಕುರಳಿ ಅದಿತಿ ಮಾತುಗಳು ನಡೆಯುತ್ತಲೇ ಇದ್ದವು. ಊಟ ಮಾಡುವಾಗ, "ಅಣ್ಣ, ನೀನು ಯಾವಾಗ ಮನೆಗೆ ಬರ್ತೀಯಾ?" ಎಂದು ಕೇಳಿದಳು. ಅದಕ್ಕೆ ಅಲೋಕ್, "ನನಗೆ ಗೊತ್ತಿಲ್ಲ" ಎಂದು ಗಡುಸಾಗಿ ಹೇಳಿದ. ಅದಿತಿ, "ಏನು ಗೊತ್ತಿಲ್ವಾ? ನೀನು ತುಂಬ ಕೆಟ್ಟವನು ಅಣ್ಣ"
ಆರೋಪಿಸಿದಳು. ಎದ್ದು ನಿಂತವನು, ನೀನು ಊಟ ಮುಗಿಸಿದ ನಂತರ ನಿನ್ನ ಪ್ಲೇಟ್ ತಗೊಂಡೋಗಿ ಸಿಂಕಲ್ಲಿ ಹಾಕು, ಹಾಗೆ ಎಲ್ರಿಗೂ ಕಾಫಿ ಮಾಡು ಎಂದನು. ಅದಿತಿ ತಲೆಯಾಡಿಸಿದಳು. ಅಲೋಕ್ ಹೋಗಿ ತನ್ನ ತಾಯಿ ಮತ್ತು ತಂದೆಯ ಮುಂದೆ ಕುಳಿತನು. ಹೇಗಿದೆಯಾ ಕಂದ? ಮಮತೆಯಿಂದ ಕೇಳಿದರು ಪಲ್ಲವಿ. ನಾನ್ ಚೆನ್ನಾಗಿದ್ದೀನಿ, ಆದ್ರೆ ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಹೇಳು ಎಂದನು ತುಸು ಅಸಮಾಧಾನದಿಂದ. ಮಧ್ಯ ಬಂದ ಅಭಿಷೇಕ್, ಮಗನೇ ಅದು ಎಂದು ಹೇಳುತ್ತಿರುವಾಗ ಅಲೋಕ್ ಮಧ್ಯ ಪ್ರವೇಶಿಸಿ, ನನಗೆ ಗೊತ್ತು ನೀವು ಇವತ್ತು ಮತ್ತೆ ಯಾವುದೋ ಹುಡುಗಿ ಫೋಟೋ ತಂದಿರಬೇಕು, ಆದರೆ ನಾನು ಯಾರನ್ನೂ ಮದುವೆ ಆಗೋಕೆ ಬಯಸೋದಿಲ್ಲ. ನಿಮಗೆ ಈ ವಿಷಯಗಳು ಯಾಕೆ ಅರ್ಥ ಆಗ್ತಿಲ್ಲ ಎಂದ. ಯಾಕಂದ್ರೆ ನಾನು ನಿನ್ನ ಬಗ್ಗೆ ಚಿಂತೆ ಮಾಡ್ತೀನಿ. ನೀನು ಇಲ್ಲಿ ಒಬ್ಬಂಟಿಯಾಗಿದೆಯಾ? ನಾನು ದಿನವಿಡೀ ಅದೆಷ್ಟು ಟೆನ್ಷನ್ ಮಾಡ್ಕೊಳ್ತೀನಿ ಗೊತ್ತಾ ನಿನಗೆ? ನೀನು ಊಟ ಮಾಡಿದ್ಯಾ ಅಥವಾ ಮನೆಗೆ ಬಂದಿದ್ಯಾ ಅಂತ. ನಾನು ನಿನಗೆ ಮನೆಗೆ ಬಂದು ಎಲ್ಲರೊಂದಿಗೆ ಇರೋಕೆ ಎಷ್ಟು ಬಾರಿ ಹೇಳಿದ್ದೀನಿ, ಆದರೆ ನೀನು ಮನೆಗೆ ಬರೋ ಮನಸ್ಸು ಮಾಡ್ತಾನೇ ಇಲ್ಲ. ಭಾವುಕರಾದರು ಪಲ್ಲವಿ. ನಾನು ಚಿಕ್ಕ ಮಗು ಅಲ್ಲ, ನಾನು ನನ್ನನ್ನು ನೋಡ್ಕೊಳ್ಬಲ್ಲೆ ಎಂದ ಅಲೋಕ್ ಕಸಿವಿಸಿಯಿಂದ. ಅದಿತಿ ಬಂದು, ಸರಿ ಅಣ್ಣ, ಆದರೆ ಪ್ಲೀಸ್ ಹುಡುಗಿ ಫೋಟೋ ನೋಡು ಎಂದಳು. ಅದಿತಿ, ನನ್ಗೆ ಅವಳನ್ನು ನೋಡೋಕೆ ಇಷ್ಟ ಇಲ್ಲ, ಆ ಫೋಟೋ ನಾನು ನೋಡಲ್ಲ ಎಂದು ಅಲೋಕ್ ಹೇಳಿದನು. ಅಣ್ಣ ಪ್ಲೀಸ್ ಫೋಟೋ ನೋಡೋ, ಹುಡುಗಿ ನಿನ್ಗಿಷ್ಟ ಆಗದಿದ್ರೆ ನೀನು ರಿಜೆಕ್ಟ್ ಮಾಡ್ಬೋದು ಎಂದು ಹೇಳಿದಳು. ಅಲೋಕ್ ತಲೆಯಾಡಿಸಿದನು. ಪಲ್ಲವಿ ಫೋಟೋ ತೆಗೆದು ಅಲೋಕ್ಗೆ ಕೊಟ್ಟಳು. ಅಲೋಕ್ ಫೋಟೋ ತೆಗೆದುಕೊಂಡು ಕಣ್ಣು ಮುಚ್ಚಿದನು. ಕಣ್ಣು ತೆರೆದು ಫೋಟೋ ನೋಡಿದಾಗ ಅವನು ದಿಟ್ಟಿಸುತ್ತಲೇ ಇದ್ದನು. ಆ ಫೋಟೋದಲ್ಲಿ ಇದ್ದವಳು ನಿನ್ನೆ ತಾನು ಭೇಟಿಯಾದ ಅದೇ ಹುಡುಗಿಯಾಗಿದ್ದಳು. ಅಲೋಕ್ ಫೋಟೋ ನೋಡಿ ನಂತರ ಪಲ್ಲವಿಯನ್ನು ನೋಡಿ, ಇವರು ಎಂದನು. ಇವಳು ದೀಕ್ಷಾ ಶರ್ಮಾ, ಈ ವರ್ಷ ಪದವಿ ಮುಗಿಸಿದಾಳೆ ಎಂದರು ಪಲ್ಲವಿ. ಏನ್ ಮಾಡಬೇಕು ಅಣ್ಣ, SR ನೋನಾ ಎಂದು ಕಣ್ಣು ಮಿಟುಕಿಸಿದಳು ಚಿನಕುರುಳಿ. ನಾನು ಮದ್ವೆಗೆ ಸಿದ್ಧ, ಆದರೆ ನನಗೊಂದು ಷರತ್ತಿದೆ ಎಂದು ಅಲೋಕ್ ಹೇಳಿದನು. ಅಭಿಷೇಕ್, ಸದ್ಯ ಒಪ್ಪೋದಿಯಲ್ಲ, ಯಾವ ಷರತ್ತು ಎಂದರು. ಮದುವೆಯಾದ ನಂತರ ಕೂಡ ನಾನು ಇಲ್ಲೇ ಇರ್ತೀನಿ, ನಾನು ನಿಮ್ಮ ಮನೆಗೆ ಬರೋದಿಲ್ಲ ಎಂದನು ಅಲೋಕ್. ಆದರೆ ಅಲೋಕ್, ನೀನಾಗ ಮದುವೆಯಾಗಿರ್ತೀಯ, ಇಲ್ಲಿರೋದೆಷ್ಟು ಸರಿ ಬೇಸರಿಸಿಕೊಂಡರು. ಪಲ್ಲವಿ ಮಧ್ಯ ಪ್ರವೇಶಿಸಿ, ನಾವು ನಿಮ್ಮ ಷರತ್ನ ಒಪ್ತೀವಿ, ನೀನು ಸಂತೋಷವಾಗಿದ್ದರೆ ಅಷ್ಟೇ ಸಾಕು, ನಮಗೆ ಬೇರೆ ಏನೂ ಬೇಡ ಎಂದರು. ಅದಿತಿ, ಓಕೆ, ನಾನು ಕಾಫಿ ತರ್ತೀನಿ ಎಂದು ಅಲ್ಲಿಂದ ಎದ್ದು ಹೋದಳು. ನಾನಿವತ್ತು ಈ ಹುಡುಗಿ ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ ಎಂದರು ಅಭಿಷೇಕ್. ನೀನು ದೀಕ್ಷಾಳನ್ನ ಮೀಟ್ ಆಗೋಕ್ಕೆ ಬಯಸಿದ್ರೆ ಒಮ್ಮೆ ಭೇಟಿ ಮಾಡಬಹುದು ಎಂದರು ಪಲ್ಲವಿ. ನನಗದೆಲ್ಲ ಇಂಟ್ರೆಸ್ಟ್ ಇಲ್ಲ ಎಂದನು ನಿರ್ವಿಕಾರವಾಗಿ. ಅದಿತಿ ಬಂದು ಎಲ್ಲರಿಗೂ ಕಾಫಿ ಕೊಟ್ಟು ತಾನೊಂದು ಕಪ್ ತೆಗೆದುಕೊಂಡು ಕುಳಿತಳು. ಎಲ್ಲರೂ ಕಾಫಿ ಕುಡಿದ ನಂತರ ಮೂವರು ಹೊರಟು ಹೋದರು. ಅದಾದ ನಂತರ ಅಲೋಕ್ ಕೂಡ ಆಫೀಸಿಗೆ ಹೊರಟನು. ಸಂಜೆ ಅಲೋಕ್ ಮನೆಗೆ ಬಂದು ಫ್ರೆಶ್ ಆಗಿ ಅಡಿಗೆ ಮಾಡಲು ಪ್ರಾರಂಭಿಸಿದನು. ಊಟ ಮುಗಿಸಿದವನು ನಂತರ ತನ್ನ ಕೋಣೆಗೆ ಹಿಂತಿರುಗಿ ತನ್ನ ಲ್ಯಾಪ್ಟಾಪ್ನೊಂದಿಗೆ ಕುಳಿತನು. ಸ್ವಲ್ಪ ಸಮಯದ ನಂತರ ಅವನ ತಾಯಿ ಕರೆ ಮಾಡಿ ಹುಡುಗಿಯ ಕುಟುಂಬವು ಮದುವೆಗೆ ಒಪ್ಪಿಕೊಂಡಿದೆ ಎಂದು ಹೇಳಿದರು ಮತ್ತು 1 ತಿಂಗಳ ನಂತರ ಮದುವೆಗೆ ಬಹಳ ಶುಭ ಸಮಯ ಬಂದಿದೆ, ಆದ್ದರಿಂದ ಮದುವೆ 1 ತಿಂಗಳಲ್ಲಿ ನಡೆಯುತ್ತದೆ ಎಂದು ಸಹ ತಿಳಿಸಿದರು. ಅವನು ಬರೀ ಕೇಳಿಸಿಕೊಂಡನಷ್ಟೆ. ಅಲೋಕ್ ತನ್ನ ಲ್ಯಾಪ್ಟಾಪ್ ಮುಚ್ಚಿ ಹಾಸಿಗೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿದ. ದೀಕ್ಷಾ ತನ್ನ ಜೀವನದಲ್ಲಿ ಶಾಶ್ವತವಾಗಿ ಬರುತ್ತಾಳೆಂದು ಅವನಿಗೆ ನಿಜವಾಗಿಯೂ ತಿಳಿದಿರಲಿಲ್ಲ. ಅವನು ಅವಳನ್ನು ಇಷ್ಟಪಟ್ಟಿದ್ದನು ಮತ್ತು ಎಲ್ಲವೂ ತುಂಬ ಬೇಗನೆ ನಡೆದು ಹೋಗುತ್ತಿತ್ತು. ಬಹುಶಃ ಅವರ ಅದೃಷ್ಟವು ಬೇರೇನನ್ನಾದರೂ ಕಾಯ್ದಿರಿಸಬಹುದು. ಸ್ವಲ್ಪ ಸಮಯದ ನಂತರ ಅವನು ನಿದ್ರೆಗೆ ಜಾರಿದನು. ಅಲೋಕ್ಗೆ ತನ್ನದೇ ಆದ ವ್ಯವಹಾರವಿತ್ತು. ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ಅವನು ಸಾಕಷ್ಟು ಹೆಸರು ಗಳಿಸಿದ್ದ. ಅಲೋಕ್ ತುಂಬ ಕಟ್ಟುನಿಟ್ಟಾಗಿದ್ದನು. ಆದ್ದರಿಂದ ಆಫೀಸಿನಲ್ಲಿ ಎಲ್ಲರೂ ಅವನ ಬಗ್ಗೆ ಭಯಭೀತರಾಗಿದ್ದರು. ಅಲೋಕ್ ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಲು ಬಯಸುತ್ತಿದ್ದನು. ಅವನಿಗೆ
ಸಣ್ಣ ಪುಟ್ಟ ತಪ್ಪುಗಳು ಸಹ ಇಷ್ಟವಾಗುತ್ತಿರಲಿಲ್ಲ. ಅಲೋಕ್ ತನ್ನ ಕ್ಯಾಬಿನಿನಲ್ಲಿ ಕುಳಿತು ಫೈಲ್ಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದನು. ರೋಹನ್ ಬಂದು ಅವನ ಮುಂದೆ ಕುಳಿತ. ಅಲೋಕ್ ಅವನನ್ನು ಒಮ್ಮೆ ನೋಡಿ ಮತ್ತೆ ಫೈಲ್ ಒಳಗೆ ತಲೆ ಹುದುಗಿಸಿದ. ಗೆಳೆಯನ ನಿರ್ಲಕ್ಷ್ಯ ಅವನಿಗೇನು ಬೇಜಾರಾಗಲಿಲ್ಲ. ಅಲೋಕ್ ಬಗ್ಗೆ ತಿಳಿಯದವನೇನೋ ಅಲ್ಲ ಅವನು. ಅದಿತಿ ನೀನ್ ಮದ್ವೆಗೊಪ್ಪಿದಾಗಿ ಹೇಳಿದ್ಲು, ಆದ್ರೆ ನೀನೇ ನನಗೆ ಹೇಳಲಿಲ್ಲ. ಸೀಟ್ ಹಿಂದಕ್ಕೆ ಹೊರಗೆ ಕೂತು ಗೆಳೆಯನನ್ನು ಟೀಕಿಸಿದ. ಅಲೋಕ್ ಆ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನನ್ನು ನೋಡಲು ಸಹ ಹೋಗಲಿಲ್ಲ, ಏನನ್ನು ಹೇಳಲು ಸಹ ಹೋಗಲಿಲ್ಲ. ತನ್ನ ಕೆಲಸವನ್ನು ಹಾಗೆಯೇ ಮುಂದುವರೆಸಿದ. ಆಯ್ತು ಬಿಡಪ್ಪ, ನೀನ್ ಹೇಳಿಲ್ಲ ಅಂದ್ರೆ ಏನು, ಹೇಗೋ ಯಾರಿಂದನೋ ವಿಷಯ ತಿಳಿದ್ರೆ ಸರಿ. ನಿನ್ನ ಆಫೀಸಿಗೆ ಬಂದಿದ್ದೀನಿ, ಕನಿಷ್ಠ ಪಕ್ಷ ನನಗೊಂದು ಟೀನೂ ಕೊಡಲ್ವಾ? ಗೆಳೆಯನ್ನ ರೇಗಿಸಿದಾಗ ಅಲೋಕ್ ಕರೆ ಮಾಡಿ ತನ್ನ ಕ್ಯಾಬಿನಿಗೆ 2 ಕಪ್ ಟೀ ಕಳುಹಿಸಲು ಹೇಳಿದ. ಬಂದ ಪ್ಯೂನ್ ಅವರಿಬ್ಬರ ಮುಂದೆ ಟೀ ಕಪ್ ಇಟ್ಟು ಹೊರಟು ಹೋದ. ಚಹಾ ಕುಡಿಯುತ್ತಾ ರೋಹನ್, ಸರಿ ಅದಕ್ಕೆ ಫೋಟೋ ತೋರಿಸು ಎಂದ. ಅಲೋಕ್ ನೋಟದಲ್ಲಿ ಯಾವುದೇ ಭಾವಪ್ರವಾಹವಾಗದೆ ಇದ್ದಾಗ, ಫೋಟೋ ಇಲ್ಲ ಅಲ್ವಾ? ಓಕೆ ಬಿಡು, ಮದ್ವೆಗೊಪ್ಪಿದೀಯಲ್ಲ ಅದೇ ಸಂತೋಷ ನನಗೆ. ಅದ್ಗೆ ನೀನು ಖುಷಿಯಾಗಿ ಇದ್ರೆ ಅಷ್ಟೇ ಸಾಕು. ಅವಳ ಜೊತೆ ಕೂಡ ಇದೇ ರೀತಿ ವರ್ತಿಸ್ಬೇಡ ಮಾರಯ್ಯ. ನಮಗೇನೋ ಇದೆಲ್ಲ ಅಭ್ಯಾಸವಾಗಿದೆ, ಆದರೆ ಆ ಹುಡುಗಿ ಹೊಸಬ್ಳು, ಜೊತೆಗೆ ನಿನ್ನ ಲೈಫ್ ಜರ್ನಿಯಲ್ಲಿ ಕೊನೆಯವರೆಗೂ ನಿನ್ನ ಜೊತೆ ಇರೋಳು ಎಂದು ಸ್ವಲ್ಪ ದೀರ್ಘವಾಗಿಯೇ ಹೇಳಿದ ರೋಹನ್. ಅಲೋಕ್ ಆಗಲೂ ಸಹ ಏನನ್ನೂ ಉತ್ತರಿಸಲಿಲ್ಲ. ರೋಹನ್, ಸರಿ ಮಗ, ನಾನು ಹೊರಡ್ತೀನಿ ಎಂದನು. ಅಲೋಕ್ ಹಾಗೆಯೇ ತಲೆ ಎತ್ತಿ ಗೆಳೆಯನನ್ನು ನೋಡಿದನು. ಅವನು ಕೈ ಬೀಸಿ ನಗುತ್ತಾ ಹೊರಟು ಹೋದನು. ಮರೆಯಾಗುವವರೆಗೂ ಅವನನ್ನೇ ನೋಡುತ್ತಿದ್ದವನು ನಂತರ ಫೈಲ್ ನೋಡುತ್ತಾ ಕುಳಿತನು. ದೀಕ್ಷಾ, ದೀಕ್ಷಾ, ನನಗೆ ತುಂಬ ಸಂತೋಷವಾಗಿದೆ. ನಿನ್ನ ಮದುವೆ 1 ತಿಂಗಳಲ್ಲಿ. ಗೆಳತಿಯನ್ನು ಅಪ್ಪಿದ ಇಶಾನಿ ಖುಷಿಯಿಂದ ತೇಲಾಡುತ್ತಿದ್ದಳು. ದೀಕ್ಷಾ ಅವಳನ್ನು ಕುರ್ಚಿಯ ಮೇಲೆ ಕೂರಿಸುತ್ತಾ, ನನಗೂ ಕೂಡ ಇಶಾನಿ, ಈ ಬಗ್ಗೆ ತುಂಬ ಸಂತೋಷವಾಗಿದೆ ಎಂದಳು. ಇಶಾನಿ, ಹೌದು, ಮದುವೆಗಿನ್ ಸ್ವಲ್ಪ ದಿನ ಅಷ್ಟೇ ಇರೋದು. ಈಗ ಮಾಡಬೇಕಾದ ಸಿದ್ಧತೆಗಳು ತುಂಬ ಇವೆ. ಅದ್ರ ಬಗ್ಗೆ ಯೋಚಿಸೋಕೆ ತುಂಬ ಸಂತೋಷ ಆಗ್ತಿದೆ ಎಂದಳು. ದೀಕ್ಷಾ ಅವಳ ಪಕ್ಕದಲ್ಲಿ ಕುಳಿತು ನಗುತ್ತಿದ್ದಳು. ನಾನು ನೋಡಿದ್ದೀನಿ, ಭಾವ ನಿಜವಾಗಿಯೂ ತುಂಬ ಸುಂದರವಾಗಿದ್ದಾರೆ. ನೀನು ತುಂಬ ಲಕ್ಕಿ ಕಣೆ, ಒಳ್ಳೆ ಹ್ಯಾಂಡ್ಸಮ್ ಹುಡುಗ ಸಿಗ್ದ ಇಶಾನಿ ಹೇಳಿದಳು. ದೀಕ್ಷಾ ನಗುತ್ತಾ, ಅದು ನಿಜ ಎಂದಳು. ಓಕೆ, ಮತ್ತೆ ಮದುವೆಗೆ ಮುಂಚೆ ಒಮ್ಮೆ ಅವರನ್ನು ಭೇಟಿಯಾಗೋಕೆ ನೀನು ಹೇಳಿದ್ಯಾ ಎಂದಳು ಇಶಾನಿ. ದೀಕ್ಷಾ, ಅಮ್ಮ ಕೇಳ್ತಿದ್ರು, ಆದರೆ ನಾನು ಬೇಡ ಅಂತ ಹೇಳಿದೆ ಎಂದಳು. ನಾಚಿಕೆಗೋ ಏನೋ ಅವಳ ಕೆನ್ನೆಯೆಲ್ಲ ಕೆಂಪು ಕೆಂಪಾಗಿದ್ದವು. ಇಶಾನಿ ಜೋರಾಗಿ, ಏನು ಎಂದು ಅವಳ ಕಿವಿಯ ಬಳಿಯೇ ಕಿರುಚಿದಳು. ದೀಕ್ಷಾ ತನ್ನ ಕಿವಿಯ ಮೇಲೆ ಕೈ ಇಟ್ಟುಕೊಂಡು, ಯಾಕೆಷ್ಟು ಜೋರಾಗಿ ಕೂಗ್ತಿದ್ಯಾ ಎಂದಳು. ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಒಮ್ಮೆ ಆದರೂ ಅವರನ್ನು ಊಟಕ್ಕೆ ಕರೆದು ಅವ್ರ ಜೊತೆ ಮಾತಾಡಬೇಕಿತ್ತಲ್ವಾ ಎಂದು ಇಶಾನಿ ಹೇಳಿದಳು. ಮಾತನಾಡಿ ಏನು ಮಾಡಬೇಕು? ಮಾತನ್ನು ತೇಲಿಸಿದಂತೆ ಹೇಳಿದಾಗ ಇಶಾನಿಗೆ ಶಾಕ್ ಆಯಿತು. ಏನು ಮಾತಾಡ್ತಾ ಇದೀಯಾ ದೀಕ್ಷಾ? ಇದು ಕೇವಲ ಮದುವೆ ಅಲ್ಲ, ನಿನ್ನ ಇಡೀ ಜೀವನದ ಪ್ರಶ್ನೆ. ಕನಿಷ್ಠ ಪಕ್ಷ ಅವನನ್ನು ತಿಳ್ಕೊಳ್ಳೋದು ಕೂಡ ಮಾಡಿಲ್ಲ ನೀನು. ಬೇಸರಗೊಂಡಳು. ಗೆಳತಿಯ ಬೇಸರವನ್ನು ಕಂಡು ದೀಕ್ಷಾ ಹೇಳಿದಳು, ಹೌದು, ನೀನು ಹೇಳ್ತಿರೋದು ನನಗೆ ಅರ್ಥ ಆಯಿತು. ಆದರೆ ಅಮ್ಮ ಮತ್ತು ಅಪ್ಪ ನಮಗಾಗಿ ಅವರನ್ನು ಆರಿಸಿದ್ದಾರೆ. ಅವ್ರು ಚೂಸ್ ಮಾಡಿದ್ದಾರೆ ಅಂದಮೇಲೆ ಅವನು ಒಳ್ಳೆಯವನೇ ಆಗಿರಬೇಕಲ್ವಾ ಎಂದಳು. ಇಶಾನಿ ಆಶ್ಚರ್ಯದಿಂದ ಹೇಳಿದಳು, ಹೌದು, ಆದರೆ ಇದರ ಅರ್ಥ ನೀನು ಅವನನ್ನು ಕಣ್ಮುಚ್ಚಿ ಮದುವೆ ಆಗಬೇಕು ಅಂತ ಅಲ್ಲ ಕಣೆ. ಗೆಳತಿಯ ಧೋರಣೆಗೆ ಕೋಪ ಬಂದಿತ್ತು ಅವಳಿಗೆ. ಇಶಾನಿ, ಅಮ್ಮ ಮತ್ತು ಅಪ್ಪ ಅವನನ್ನು ಇಷ್ಟಪಟ್ಟಿದ್ದಾರೆ. ಅವರ ಆಯ್ಕೆ ಕೆಟ್ಟದಾಗಿ ಇರಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳೋದಾದರೆ, ನನ್ನ ಹೆತ್ತವರು ನನ್ನ ಹಿತದೃಷ್ಟಿಯನ್ನು ಮನಸ್ಸಲ್ಲಿಟ್ಕೊಂಡೆ ಹುಡುಗನನ್ನು ನೋಡಿರ್ತಾರೆ. ಅವ್ರು ಒಪ್ಪಿದ ಮೇಲೆ ನಾನು ನೋಡಬೇಕಾದ ಅಗತ್ಯ ಇರಲ್ಲ ಎಂದು ದೀಕ್ಷಾ ಹೇಳಿದಳು. ಇಶಾನಿ, ಸರಿ,
ನನ್ನ ಮಾತನ್ನ ಕೇಳಬೇಡ ಬಿಡು, ಕೋಪದಿಂದ ಹೇಳಿದಳು. ದೀಕ್ಷಾ ಅವಳನ್ನು ತಬ್ಬಿಕೊಂಡು, ಚಿಂತಿಸ್ಬೇಡ ಮೈ ಡಿಯರ್, ಎಲ್ಲವೂ ಸರಿಯಾಗುತ್ತೆ. ಅರೇಂಜ್ ಮ್ಯಾರೇಜ್ಗಳು ಅದ್ಭುತ ಅಂತ ನಿನಗೆ ತಿಳಿದಿದೆ. ಈಗ ನಮ್ಮ ಎತ್ತೋರ್ನ ನೋಡು, ಅಮ್ಮ ಮತ್ತು ಅಪ್ಪ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾರೆ. ಅವ್ರನ್ನ ನೋಡಿದ್ರೆ ಅವರು ಅರೇಂಜ್ಡ್ ಮ್ಯಾರೇಜ್ ಆಗಿದ್ದಾರೆ ಅಂತಾನೆ ಅನಿಸೋದಿಲ್ಲ. ಯಾವಾಗಲೂ ಅವರಿಬ್ಬರು ನನ್ನ ದೃಷ್ಟಿಯಲ್ಲಿ ಆದರ್ಶ ದಂಪತಿಗಳು. ನನ್ನ ಜೀವನನೂ ಕೂಡ ಅಷ್ಟೇ ಚೆನ್ನಾಗಿರಲಿ, ಮತ್ತು ಅಲೋಕ್ ಕೂಡ ಅಪ್ಪನಂತೆಯೇ ಅಷ್ಟೇ ಒಳ್ಳೆಯವನಾಗಿರಲಿ ಅಂತ ನಾನು ಬಯಸ್ತೀನಿ ಎಂದಳು. ಇಶಾನಿ ಮುಗುಳು ನಗುತ್ತಾ, ಖಂಡಿತ ಮೈ ಡಿಯರ್, ಅದು ಹಾಗೇನೇ ಆಗುತ್ತೆ ಎಂದಳು. ಇಬ್ಬರು ತಮ್ಮ ಮದುವೆಯ ಯೋಜನೆಗಳನ್ನು ಪ್ರಾರಂಭಿಸಿದರು. ದೀಕ್ಷಾ ಪರ್ಫೆಕ್ಷನ್ ಅನ್ನುವ ಹೆಸರನ್ನೇ ತಿಳಿಯದ ಹುಡುಗಿ. ಕೈ ಹಿಡಿದ ಕೆಲಸಗಳು ಆ ಟೈಮ್ಗೆ ಸರಿಯಾಗಿ ಮಾಡಿರುವ ಹಿಸ್ಟರಿಯೇ ಇಲ್ಲ. ಕೈಯಲ್ಲಿರುವ ವಸ್ತುಗಳು ಯಾವತ್ತೂ ಒಂದೆಡೆ ಸುಸಜ್ಜಿತ ಜಾಗ ಪಡೆದದ್ದು ನೋಡಿಯೇ ಇಲ್ಲ. ಕಾಲಿಗೆ ಚಕ್ರ ಕಟ್ಟಿದಂತೆ ಸುತ್ತುವ ಹುಡುಗಿಗೆ ಒಂದೇ ಕಡೆ ಕೂರುವುದೆಂದರೆ ತುಂಬ ಬೋರ್. ಮನೆಯಲ್ಲಿ ಇದ್ದರೂ ಸಹ ಯಾವ ಯಾವ ಮೂಲೆಯಲ್ಲೂ ಅವಳೇ ಇರುತ್ತಾಳೆ. ಟ್ರೆಕ್ಕಿಂಗ್ ಅಂತೆಲ್ಲ ಇಷ್ಟಪಡುವವಳು ಮನೆಯಲ್ಲಿ ಇದ್ದುದು ತುಂಬ ಕಡಿಮೆ. ಇವತ್ತಿನ ದಿನ ಕೂಡ ಯಥಾಪ್ರಕಾರ ಹಾಗೆಯೇ ಕಳೆಯಿತು. ಅಲೋಕ್ ರಾತ್ರಿ ಮನೆಗೆ ಬಂದು ಊಟ ಮಾಡಿ ತನ್ನ ಕೋಣೆಗೆ ಬಂದ ನಂತರ ತನ್ನ ಲ್ಯಾಪ್ಟಾಪ್ ಹಿಡಿದು ಕುಳಿತನು. ದೀಕ್ಷಾ ತುಂಬ ಸಂತೋಷದಿಂದ ಇದ್ದ ಕಾರಣ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಅವಳು ತನ್ನ ಹೊಸ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು. ದೀಕ್ಷಾ ಆ ಹುಡುಗ ತನ್ನ ಕನಸಿನ ಹುಡುಗನಂತೆಯೇ ಇರಬೇಕು ಎಂದು ಯೋಚಿಸುತ್ತಿದ್ದಳು. ಅವಳನ್ನು ತುಂಬ ಪ್ರೀತಿಸುವ, ಅವಳನ್ನು ನೋಡಿಕೊಳ್ಳುವ, ಅವಳ ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸುವ, ಅವಳ ಹೆತ್ತವರನ್ನು ಗೌರವಿಸುವ ಮತ್ತು ತನ್ನ ಸ್ವಂತ ಹೆತ್ತವರನ್ನು ಪ್ರೀತಿಸುವಷ್ಟೇ ಅವರನ್ನೂ ಸಹ ಪ್ರೀತಿಸುವವನು. ಇದನ್ನು ಯೋಚಿಸುತ್ತಾ ಅವಳು ನಿದ್ರೆಗೆ ಜಾರಿದ್ದಳು. ಮದುವೆಯ ಸಿದ್ಧತೆಗಳು ಆರಂಭವಾಗಿದ್ದವು. ಅಲೋಕ್ ತನ್ನ ಮನೆಯಲ್ಲಿ ಮದುವೆಯಾಗಲು ಬಯಸಿದ್ದ. ಆದ್ದರಿಂದ ಅವನ ಪೋಷಕರು ಮದುವೆಗೆ ಸಿದ್ಧತೆಗಳನ್ನು ಮಾಡುತ್ತಿದ್ದರು. ಇಂದು ಎಲ್ಲರೂ ಶಾಪಿಂಗಿಗೆ ಹೋಗುತ್ತಿದ್ದರು. ಅಲೋಕ್ ಮತ್ತು ದೀಕ್ಷಾ ಅವರ ಕುಟುಂಬಗಳು ಒಟ್ಟಿಗೆ ಶಾಪಿಂಗಿಗೆ ಬಂದಿದ್ದರು. ಆದರೆ ಅಲೋಕ್ ನಿರಾಕರಿಸಿದ್ದನು. ತಾನು ಹೋಗುವುದಿಲ್ಲ ಎಂದು ಹೇಳಿದ್ದನು. ಆದ್ದರಿಂದ ಅವನ ಕುಟುಂಬವು ರೋಹನ್ಗೆ ಕರೆ ಮಾಡಿತ್ತು. ಎಲ್ಲರೂ ಮಾಲ್ ತಲುಪಿದ್ದರು. ಅಷ್ಟರಲ್ಲಿ ರೋಹನ್ ಕೂಡ ಬಂದಿದ್ದನು. ಅದಿತಿ, ಅತ್ತಿಗೆ, ಇವರು ರೋಹನ್ ಅಂತ, ಅಲೋಕ್ ಅಣ್ಣನ ಬೆಸ್ಟ್ ಫ್ರೆಂಡ್ ಎಂದು ಅವನನ್ನು ಪರಿಚಯಿಸಿದಳು. ರೋಹನ್ ಕೈ ಚಾಚಿ, ಹಾಯ್ ದೀಕ್ಷಾ ಎಂದನು. ದೀಕ್ಷಾ ಮುಗುಳ್ನಕ್ಕೂ ಅವನ ಕೈ ಕುಲುಕಿದಳು. ಅದಿತಿ ಎಲ್ಲರಿಗೂ ರೋಹನ್ನನ್ನು ಪರಿಚಯಿಸಿದಳು. ಅತ್ತಿಗೆ, ಅಲೋಕ್ ಅಣ್ಣ ಮತ್ತು ರೋಹನ್ ಅಣ್ಣ ಇಬ್ಬರೂ ಕೂಡ ಒಂದೇ ರೀತಿ ಅಭಿರುಚಿ ಹೊಂದಿದ್ದಾರೆ. ಹಾಗಾಗಿ ಇವತ್ತು ರೋಹನ್ ಅಣ್ಣ ನಿಮ್ಮ ಶಾಪಿಂಗಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಎಂದು ಅದಿತಿ ಹೇಳಿದಳು. ಮಗಳ ಮಾತಿಗೆ ನಕ್ಕ ಪಲ್ಲವಿ, ಈಗ ಡ್ರೆಸ್ ನೋಡೋಣ ಎಂದರು. ಎಲ್ಲರೂ ಒಪ್ಪಿಕೊಂಡು ಬಟ್ಟೆಗಳನ್ನು ನೋಡಲು ಪ್ರಾರಂಭಿಸಿದರು. ದೀಕ್ಷಾ ಯಾವಾಗಲೂ ರೋಹನ್ ಬಯಸಿದ್ದನ್ನೆಲ್ಲ ಆರಿಸಿಕೊಳ್ಳುತ್ತಿದ್ದಳು. ಅವನ ಆಯ್ಕೆಗಳು ನಿಜವಾಗಿಯೂ ಚೆನ್ನಾಗಿದ್ದವು. ಈಗ ಇಶಾನಿ ತನಗಾಗಿ ಬಟ್ಟೆಗಳನ್ನು ನೋಡುತ್ತಿದ್ದಳು. ಆದರೆ ಅವಳು ಒಳ್ಳೆಯ ಬಟ್ಟೆಗಳನ್ನು ಚೂಸ್ ಮಾಡಲು ಸಾಧ್ಯವಾಗಲಿಲ್ಲ. ಅವಳು ದೀಕ್ಷಾಳನ್ನು ಸಲಹೆ ಕೇಳಿದಳು. ಆದರೆ ಅವಳಿಗೆ ಸಹ ಯಾವುದೂ ಇಷ್ಟವಾಗಲಿಲ್ಲ. ರೋಹನ್ ಇಶಾನಿ ಬಳಿ ಹೋಗಿ ಕೆಮ್ಮಲು ಪ್ರಾರಂಭಿಸಿದನು. ಇಶಾನಿ ಅವನನ್ನು ನೋಡಿದಳು. ಆಗ ರೋಹನ್, ನಾನು ನಿಮಗೆ ಸಹಾಯ ಮಾಡಬಹುದಾ ಎಂದು ಕೇಳಿದನು. ಇಶಾನಿ ತಲೆಯಾಡಿಸಿದಳು. ರೋಹನ್ 3 ಡ್ರೆಸ್ಗಳನ್ನು ನೋಡಿದನು. ಆದರೆ ಅವ್ಯಾವುವೂ ಅವನಿಗೆ ಇಷ್ಟವಾಗಲಿಲ್ಲ. ರೋಹನ್ ಆ ಅಂಗಡಿಯವರಿಗೆ, ಬ್ರೋ, ನಿಮ್ಮ ಶಾಪಲ್ಲಿರೋ ಅತ್ಯುತ್ತಮ ಡ್ರೆಸ್ಗಳನ್ನ ತಗೊಂಡು ಬನ್ನಿ ಎಂದನು. ಸ್ವಲ್ಪ ಸಮಯದ ನಂತರ ಒಬ್ಬ ಹುಡುಗ ಬಹಳಷ್ಟು ಡ್ರೆಸ್ಗಳನ್ನು ತಂದು ಅಲ್ಲಿ ಇರಿಸಿದನು. ಆ ಹುಡುಗ, ಇದು ಇಲ್ಲಿ ತುಂಬ ಕಲೆಕ್ಷನ್ ಸೇಲ್ ಆಗಿರೋ ಡ್ರೆಸ್ಗಳು ಎಂದು ಹೇಳಿದನು. ರೋಹನ್ 2-3 ಡ್ರೆಸ್ಗಳನ್ನು ಆರಿಸಿ ಇಶಾನಿಗೆ ಕೊಟ್ಟನು. ಇಶಾನಿಗೂ ಅವು ಇಷ್ಟವಾದವು. ಆದ್ದರಿಂದ ಅವಳು ಅವುಗಳನ್ನು ತೆಗೆದುಕೊಂಡಳು. ಉಳಿದ ಶಾಪಿಂಗ್ ನಂತರ ಎಲ್ಲರೂ ಮನೆಗೆ ಮರಳಿದರು.
ಸುಸ್ತಾಗಿದ್ದ ಕಾರಣ ಅವರು ಬೇಗನೆ ನಿದ್ರೆಗೆ ಜಾರಿದ್ದರು. ಇಂದು ನಿಶ್ಚಿತಾರ್ಥದ ದಿನ. ದೀಕ್ಷಾಳ ಇಡೀ ಮನೆಯನ್ನು ದೀಪಗಳು ಮತ್ತು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಒಂದು ಬದಿಯಲ್ಲಿ ಪೋಡಿಯಂ ಸ್ಥಾಪಿಸಲಾಗಿತ್ತು. ಅದನ್ನು ಸಹ ಸುಂದರವಾಗಿ ಅಲಂಕರಿಸಲಾಗಿತ್ತು. ಎಲ್ಲ ಅತಿಥಿಗಳು ಬಂದಿದ್ದರು. ವರನ ಕುಟುಂಬಕ್ಕಾಗಿ ಕಾಯುತ್ತಿದ್ದರು. ದೀಕ್ಷಾ ಕೂಡ ತನ್ನ ಕೋಣೆಯಲ್ಲಿ ಸಿದ್ಧವಾಗಿ ಕುಳಿತು ಅಲೋಕ್ಗಾಗಿ ಕಾಯುತ್ತಿದ್ದಳು. ಅವರು ಸ್ವಲ್ಪ ಸಮಯದ ನಂತರ ಬಂದರು. ದೀಕ್ಷಾ ಕೆಳಗೆ ಬಂದಾಗ ಎಲ್ಲರ ಕಣ್ಣುಗಳು ಅವಳ ಮೇಲೆಯೇ ಇದ್ದವು. ದೀಕ್ಷಾ ಇಂದು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಇಶಾನಿ ದೀಕ್ಷಾಳನ್ನು ಅಲೋಕ್ ಪಕ್ಕದಲ್ಲಿ ಕೂರಿಸಿದ್ದಳು. ಅಲೋಕ್ ಇಂದು ಎಲ್ಲರೊಂದಿಗೂ ಸ್ವಲ್ಪ ಮಾತನಾಡುತ್ತಿದ್ದನು. ಆದರೆ ಅವನು ಮತ್ತು ದೀಕ್ಷಾ ಒಂದು ಮಾತನ್ನು ಸಹ ಆಡಿರಲಿಲ್ಲ. ಗುರು ಹಿರಿಯರ ಸಮಕ್ಷಮದಲ್ಲಿ ಅವರಿಬ್ಬರು ಉಂಗುರಗಳನ್ನು ಬದಲಾಯಿಸಿಕೊಂಡರು. ಇಶಾನಿ ಅಲೋಕ್ ಬಳಿ ಬಂದು ಹಾಯ್ ಬಾವಾ ಎಂದಳು. ಅಲೋಕ್ ಸುಮ್ಮನೆ ಮುಗುಳು ನಕ್ಕ. ರೋಹನ್ ನಿಮ್ಮ ಬಗ್ಗೆ ಹೇಳಿದ್ರು, ನೀವು ತುಂಬ ಕಡಿಮೆ ಮಾತನಾಡ್ತೀರಿ ಅಂತ. ಆದರೆ ಪರವಾಗಿಲ್ಲ, ದೀಕ್ಷಾ ತುಂಬ ಮಾತಾಡ್ತಾಳೆ. ನೀವು ಅವಳ ಜೊತೆ ಇದ್ರೆ ನೀವು ಸಹ ಅದಕ್ಕೆ ಒಗ್ಗಿಕೊಂಡು ಬಿಡ್ತೀರಿ ಅಂತ ಹೇಳಿ ನಕ್ಕಳು ಇಶಾನಿ. ನೀವು ಹೇಳಿದ ರೀತಿ ಆಗದಿದ್ರೆ ಏನಾಗುತ್ತೆ ಎಂದ ಅಲೋಕ್. ಇಶಾನಿ ಅವನತ್ತ ದುರುಗುಟ್ಟಿ ನೋಡಿ ಹಾಗಾದಲ್ಲಿ ಏನಾಗುತ್ತೆ ಎಂದಳು. ಅದು ಸಂಭವಿಸದಿದ್ರೆ ಮರುಪ್ರಶ್ನೆ ಹಾಕಿದ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಇಶಾನಿ ಕೇಳುತ್ತಿರುವಾಗಲೇ ಆ ಬಗ್ಗೆ ನಂತರ ಮಾತಾಡೋಣ, ನೀವಿಬ್ರು ಜಗಳ ಆಡೋದನ್ನ ನಿಲ್ಲಿಸಿ ಎಂದಳು ಅದಿತಿ ಕೋಪದಿಂದ. ಇಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುತ್ತಾ ಏನೂ ಮಾತನಾಡಲಿಲ್ಲ. ಎಲ್ಲರೂ ಈಗ ಮನೆಗೆ ವಾಪಸ್ಸಾಗಿದ್ದರು. ಇಶಾನಿ ದೀಕ್ಷಾಳ ಮನೆಯಲ್ಲಿದ್ದಳು. ಇಬ್ಬರು ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದರು. ದೀಕ್ಷಾ ಏನೋ ಯೋಚಿಸುತ್ತಾ ಚಂದ್ರನತ್ತ ನೋಡಿದಳು. ಇಶಾನಿ ಅವಳತ್ತ ನೋಡಿ ಏನಾಯಿತು ಎಂದಳು. ಏನೂ ಇಲ್ಲ, ದೀಕ್ಷಾ ಸರಳವಾಗಿ ಹೇಳಿದಳು. ಇಶಾನಿ ಅವಳತ್ತ ದುರುಗುಟ್ಟಿ ನೋಡಿ ನೋಡು, ನೀನು ಹೇಳು, ಇಲ್ದಿದ್ರೆ ನಾನು ನಿನ್ನನ್ನು ಇಲ್ಲಿಂದನೇ ತಳ್ಳಿಬಿಡ್ತೀನಿ ಎಂದು ಅವಳ ತೋಳನ್ನು ಹಿಡಿದಳು. ಅಯ್ಯೋ ಬಿಡೆ, ನಾನೇನೋ ಯೋಚಿಸ್ತಿದ್ದೆ, ದೀಕ್ಷಾ ನಗುತ್ತಾ ಹೇಳಿದಳು. ಇಶಾನಿ ಏನು ಎಂದಳು. ನಾವು ಅಂದ್ಕೊಂಡಂತೆ ಅಲೋಕ್ ಆಗಿರ್ದಿದ್ರೆ ಏನಾಗುತ್ತೆ ಎಂದು ದೀಕ್ಷಾ ಚಂದ್ರನನ್ನು ನೋಡುತ್ತಾ ಹೇಳಿದಳು. ಇಶಾನಿ ಅದಕ್ಕೆ ನಾನು ಹೇಳಿದ್ದೆ ಒಮ್ಮೆ ಅವನನ್ನು ಭೇಟಿಯಾಗು ಅಂತ ಎಂದಳು. ಹೌದು, ದೀಕ್ಷಾ ಹೇಳಿದಳು. ಇಶಾನಿ ಹೌದು ಆದರೆ ಎಂದಳು. ದೀಕ್ಷಾ ಏನೂ ಇಲ್ಲ, ನಾನು ತುಂಬ ಯೋಚಿಸ್ತಿದ್ದೀನಿ, ನಾನು ನಿಮಗೆ ಒಳ್ಳೆ ಅಭಿಪ್ರಾಯ ನೀಡ್ತೀನಿ ಎಂದಳು. ಇಶಾನಿ ಹೌದು ಖಂಡಿತ, ನಾನು ನಿನ್ನ ಕಡೆಯಿಂದ ಒಳ್ಳೆ ಯೋಚನೆಯನ್ನು ಬಯಸ್ತೀನಿ ಎಂದಳು. ದೀಕ್ಷಾ ಹೌದು ಎಂದು ತಲೆಯಾಡಿಸಿದಳು. ಇಶಾನಿ ಕೋಣೆಯೊಳಗೆ ಹೋಗಿ ನೋಡಿದಳು. ಅವಳು ಹೊರಟು ಹೋದಳು. ದೀಕ್ಷಾ ಇನ್ನೂ ಅಲ್ಲಿಯೇ ನಿಂತು ಚಂದ್ರನನ್ನು ನೋಡುತ್ತಿದ್ದಳು. ಅಲೋಕ್ ಕೂಡ ಬಾಲ್ಕನಿಯಲ್ಲಿ ನಿಂತು ಅದೇ ಚಂದ್ರನನ್ನು ನೋಡುತ್ತಿದ್ದನು. ರೋಹನ್ ಅವನ ಬೆನ್ನ ಹಿಂದೆ ನಿಂತು ಏನ್ ನೋಡ್ತಿದ್ಯೋ ಎಂದನು. ಅಲೋಕ್ ಚಂದ್ರನತ್ತ ಬೆರಳು ಮಾಡಿ ತೋರುತ್ತಾ ಏನದು ಎಂದು ಕೇಳಿದನು. ರೋಹನ್ ಚಂದ್ರ ಎಂದ. ದೀಕ್ಷಳಂತ ಹುಡುಗಿಯನ್ನ ಮದುವೆಯಾಗೋದು ಸೂಕ್ತನಾ ಅಂತ ಯೋಚಿಸ್ತಿದ್ದೀನಿ ಎಂದನು. ಈ ತರಹದ ಯೋಚನೆ ಯಾಕೆ? ಹುಬ್ಬುಗಂಟಿಕ್ಕಿದ್ದ ರೋಹನ್ ಗೆಳೆಯನತ್ತ ತಿರುಗಿ ಕೇಳಿದನು. ಅಲೋಕ್ ಪ್ರತಿಕ್ರಿಯಿಸದಿದ್ದಾಗ ನೀನು ನಿನ್ನ ಜೀವನದುದ್ದಕ್ಕೂ ಈ ಪಶ್ಚಾತ್ತಾಪದಿಂದ ಬದುಕಬೇಕಾಗುತ್ತೆ, ನಿನಗೆ ಏನೇ ಪ್ರಶ್ನೆಗಳಿದ್ರೂ ದಯವಿಟ್ಟು ಕೇಳು ಎಂದು ಹೇಳಿದನು ರೋಹನ್. ನನ್ನನ್ನು ಏನು ಕೇಳಬೇಡ ಎಂದ ಅಲೋಕ್. ಫೋನನ್ನು ಕೈಯಲ್ಲಿ ಹಿಡಿದ ರೋಹನ್ ನಾನು ಅದಕ್ಕೆ ಕಾಲ್ ಮಾಡ್ತಿದ್ದೀನಿ ಎಂದು ಹೇಳಿದನು. ಅಲೋಕ್ ಅವನನ್ನು ನಿಲ್ಲಿಸುವ ಅಥವಾ ಫೋನ್ ಕಸಿದುಕೊಳ್ಳುವ ಮೊದಲೇ ಕರೆ ಸಂಪರ್ಕ ಕಡಿತಗೊಂಡಿತ್ತು. ದೀಕ್ಷಾ ಫೋನ್ ಎತ್ತುವ ಹೊತ್ತಿಗೆ ಅವನು ಅದನ್ನೇ ಹೇಳಿದ್ದ. ಮಾಲ್ನಲ್ಲಿ ರೋಹನ್ ದೀಕ್ಷಾಗೆ ತನ್ನ ನಂಬರ್ ಕೊಟ್ಟು ದೀಕ್ಷಾಳ ನಂಬರ್ ತೆಗೆದುಕೊಂಡಿದ್ದ. ರೋಹನ್ ಕರೆಯನ್ನು ನೋಡಿದ ದೀಕ್ಷಾ ತಕ್ಷಣ ಕರೆ ಮಾಡಿದಳು. ಅಲೋಕ್ ಫೋನ್ ನೋಡಿ ಅದು ಅವನಿಗೆ ತಪ್ಪಾಗಿ ಕನೆಕ್ಟ್ ಆಯಿತು ಎಂದ.
ರೋಹನ್ ಹೌದು ಎಂದು ತಲೆಯಾಡಿಸಿದ. ರೋಹನ್ ಫೋನ್ ಎತ್ತಿಕೊಂಡ. ಹಲೋ ಎಂದ. ದೀಕ್ಷಾ, ನೀವ್ಯಾಕೆ ಕಾಲ್ ಮಾಡಿದ್ರಿ ಎಂದಳು. ರೋಹನ್, ಅದು ದೀಕ್ಷಾ ಎಂದು ಗೆಳೆಯನ ಕಡೆ ನೋಡಿದ. ಅಲೋಕ್ ಇನ್ನೂ ಚಂದ್ರನನ್ನೇ ನೋಡುತ್ತಿದ್ದ. ರೋಹನ್ ಅವಳನ್ನು ನೋಡಿ, ದೀಕ್ಷಾ, ಅಲೋಕ್ ನಿನ್ ಜೊತೆ ಮಾತನಾಡೋಕೆ ಇಷ್ಟಪಡ್ತಾನೆ ನೋಡು ಎಂದನು. ದೀಕ್ಷಾ ಮುಂದೆ ಏನೂ ಹೇಳಲಾಗಲಿಲ್ಲ. ರೋಹನ್ ಫೋನನ್ನು ಅಲೋಕ್ ಕೈಗೆ ಕೊಟ್ಟನು. ಅಲೋಕ್ ಅವನನ್ನು ಕಣ್ಣುಗಿರಿದು ಮಾಡಿ ನೋಡಿದನು. ಎರಡು ಕಿವಿಗಳನ್ನು ಕೈಯಲ್ಲಿ ಹಿಡಿದ ರೋಹನ್ ಸಾರಿ ಎಂದು ಕೇಳಿದನು. ಅಲೋಕ್ ಮತ್ತು ದೀಕ್ಷಾ ಇಬ್ಬರು ಮೌನವಾಗಿದ್ದರು. ಯಾರಿಗೂ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ರೋಹನ್, ನೀವಿಬ್ರು ಏನಾದರೂ ಹೇಳ್ತೀರಾ ಎಂದ. ಅಲೋಕ್ ಅವನತ್ತ ದುರುಗುಟ್ಟಿ ನೋಡಿ ಹಾಯ್ ಎಂದನು. ದೀಕ್ಷಾ ಕೂಡ ಹಾಯ್ ಎಂದಳು. ಹೇಗಿದ್ದೀರಿ ಎಂದ ಅಲೋಕ್. ದೀಕ್ಷಾ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಎಂದಳು. ನಾನು ಕೂಡ ಚೆನ್ನಾಗಿದ್ದೀನಿ ಎಂದ ಅಲೋಕ್. ಮುಂದೇನು ಮಾತನಾಡಬೇಕು ಎಂದು ತೋಚದ ದೀಕ್ಷಾ ಮತ್ತೆ ಎಂದಳು. ಅಲೋಕ್ ಏನೂ ಇಲ್ಲ, ಗುಡ್ ನೈಟ್ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಅವನು ಏನನ್ನಾದರೂ ಹೇಳುವ ಮೊದಲೇ ರೋಹನ್ ಫೋನ್ ಕಸಿದುಕೊಂಡು ಓಡಿ ಹೋದ. ದೀಕ್ಷಾ ಅಲ್ಲೇ ನಿಂತು ತನ್ನ ಫೋನ್ ನೋಡುತ್ತಿದ್ದಳು. ಅವಳ ಹೃದಯ ಬಡಿತವೇ ತಾಳ ತಪ್ಪಿತ್ತು. ಆ ಕ್ಷಣ ಆ ಹೃದಯ ತುಂಬ ವೇಗವಾಗಿ ಒಡೆದುಕೊಳ್ಳುತ್ತಿತ್ತು. ದೀಕ್ಷಾ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು, ನನಗೆ ಫೋನಲ್ಲಿ ಮಾತನಾಡೋದು ತುಂಬ ಕಷ್ಟ ಆಗುತ್ತೆ. ನಾನು ಒಮ್ಮೆ ಇಶಾನಿನ ಭೇಟಿ ಆಗಬೇಕು. ದೀಕ್ಷಾ ಕೂಡ ಬಂದು ತನ್ನ ಕೋಣೆಯಲ್ಲಿ ಮಲಗಿದಳು.